ಆನೇಕಲ್ ಚಂದನ ನ್ಯೂಸ್ಗೆ ಸ್ವಾಗತ. ಚಂದಾಪುರ ಪುರಸಭೆಯ ನೂತನ ಉಪಾಧ್ಯಕ್ಷರಾಗಿ ಶ್ರೀಮತಿ ಭಾರತಿ ಬಸವರಾಜುರವರು ಅವಿರೋಧ ಆಯ್ಕೆ. ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆಯ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಶ್ರೀಮತಿ ಭಾರತಿ ಬಸವರಾಜುರವರು ಅವಿರೋಧವಾಗಿ ಆಯ್ಕೆಗೊಂಡರು. ಇದೇ ಸಂದರ್ಭದಲ್ಲಿ ಚಂದಾಪುರ ಪುರಸಭೆ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಚಂದಾಪುರ ಪುರಸಭೆ ನೂತನ ಉಪಾಧ್ಯಕ್ಷರಾದ ಶ್ರೀಮತಿ ಭಾರತಿ ಬಸವರಾಜುರವರಿಗೆ ಹಾರ ಹಾಕಿ ಸಿಹಿ ಹಂಚಿ ಶುಭಾಶಯ ಕೋರಿದರು. ಹಾಗೆಯೇ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡಿದ ದೃಶ್ಯ ಕಂಡುಬಂತು. ಇನ್ನು ಸ್ಥಳದಲ್ಲಿ ಚಂದಾಪುರ ಪುರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಹೀಲಲಿಗೆ ಕೃಷ್ಣಾರೆಡ್ಡಿ, ಆನೇಕಲ್ ಬಿಜೆಪಿ ಮಂಡಲದ ಅಧ್ಯಕ್ಷರಾದ SRT ಅಶೋಕ್ ರೆಡ್ಡಿ, ಚಂದಾಪುರ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಜ್ಯೋತಿ ಜಗದೀಶಾಚಾರಿ, ಬಿಜೆಪಿ ಮುಖಂಡರಾದ ಹುಲ್ಲಹಳ್ಳಿ ಶ್ರೀನಿವಾಸ್, ರಾಮಸಾಗರ ನಾರಾಯಣ ರೆಡ್ಡಿ, ಬನಹಳ್ಳಿ ಸೋಮಶೇಖರ ರೆಡ್ಡಿ, BBI ರಾಜು, ವರದರಾಜ್, ಲಕ್ಷ್ಮೀಸಾಗರದ ಬಾಬು ರೆಡ್ಡಿ, ಮರಿಯಣ್ಣ, ಶ್ರೀನಿವಾಸ್ ರೆಡ್ಡಿ, ನಂಜಾರೆಡ್ಡಿ, ರಮೇಶ್ ರೆಡ್ಡಿ, ಹೀಲಲಿಗೆ ವೇಣು, ವೆಂಕಟಸ್ವಾಮಿ, ಚಿಕ್ಕನಾಗಮಂಗಲ ಗುರು, ಮುರಳಿ, ಲಕ್ಷ್ಮೀಸಾಗರ ನಾಗರಾಜು, ನಾಗೇಶ್ ರೆಡ್ಡಿ, ರಾಧಾಕೃಷ್ಣ, ಹಿನ್ನಕ್ಕಿ ಜಯಣ್ಣ ಮತ್ತು ಪುರಸಭೆ ಎಲ್ಲ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಈ ದಿನ ನನ್ನನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿಗೂ ಹಾಗೂ ಮೊದಲನೇದಾಗಿ ನನಗೆ ಎಲೆಕ್ಷನ್ಗೆ ಸೆಲೆಕ್ಟ್ ಮಾಡಿ B.Pharm ಕೊಟ್ಟಿದ್ದಂಥ ನಮ್ಮ ಅಧ್ಯಕ್ಷರ ಆನೇಕಲ್ ತಾಲೂಕು ಅಧ್ಯಕ್ಷರಾದ SRT ಅಶೋಕ್ ಅಣ್ಣನವರಿಗೆ ಮತ್ತು ಮಹಾಶಕ್ತಿ ಕೇಂದ್ರದ ಬಾಬು ರೆಡ್ಡಿ ಅಣ್ಣ ಅವರಿಗೆ, ಆಮೇಲೆ ನಮ್ಮೂರಿನ ನಾಗಣ್ಣನವರಿಗೆ, ಮೊದಲಿಗೆ ನಮ್ಮ ಗ್ರಾಮದ ಜನತೆಗೆ ನಾನು ಈ ದಿನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕಂದರೆ ಅವರು ನನಗೆ ಮತ ಚಲಾಯಿಸಿ ನನ್ನನ್ನು ಆಯ್ಕೆ ಮಾಡಿ ನನ್ನನ್ನು ಇಲ್ಲಿ ಕಳಿಸ್ಕೊಟ್ಟಿರೋದ್ರಿಂದ ನನಗೆ ಇವತ್ತು ಈ ಸ್ಥಾನ ಸಿಕ್ಕಿದೆ. ಆದ್ದರಿಂದ ಮೊದಲಿಗೆ ನಾನು ನನ್ನ ಗ್ರಾಮದ ಜನತೆಗೆ 9ನೇ ವಾರ್ಡ್ ಲಕ್ಷ್ಮೀಸಾಗರ ಗ್ರಾಮದ ಎಲ್ಲ ಮತದಾರರಿಗೆ ನಾನು ಚಿರಋಣಿಯಾಗಿರುತ್ತೇನೆ. ಮತ್ತು ಎಲ್ಲ ನನ್ನ ಸಹ ಸದಸ್ಯರುಗಳು ನನಗೆ ಅವಿರೋಧವಾಗಿ ಈ ದಿನ ನನ್ನನ್ನು ಆಯ್ಕೆ ಮಾಡಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಅಲಂಕರಿಸಿರೋದರಿಂದ ನಾನು ತುಂಬ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಮತ್ತು ನಮ್ಮ ಸಹ ಸದಸ್ಯರಾದ ಕೃಷ್ಣಾರೆಡ್ಡಿ ಅಣ್ಣನವರು, ಸೋಮಣ್ಣನವರು, ಆಮೇಲೆ ಎಲ್ಲ ಸದಸ್ಯರುಗಳಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಎಲ್ಲ ನನ್ನ BJP ಮುಖಂಡರಿಗೆ, ಕಾರ್ಯದರ್ಶಿಗಳಿಗೆ, ಕಾರ್ಯಕರ್ತರಿಗೆ ಹಾಗೂ ಹುಲ್ಲಳ್ಳಿ ಶ್ರೀನಣ್ಣನವರಿಗೆ, ಎಲ್ಲ ಕಾರ್ಯಕರ್ತ ಬಂಧು ಬಾಂಧವರಿಗೆ ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ದಿನದ ಸಂಭ್ರಮಾಚರಣೆಗೆ ಎಲ್ಲರಿಗೂ ಭಾಗಿಯಾಗಿರೋದ್ರಿಂದ ನಾನು ತುಂಬ ಹೃದಯ ನಾನು ಒಂದು ಕಾಲ್ ಮಾಡಿ ನಾನು ಒಂದು ಮೆಸೇಜ್ ಹಾಕಿರೋದ್ರಿಂದ ಈ ದಿನ ಇಷ್ಟು ಜನ ಸೇರಿ ನನಗೆ ಅಭಿನಂದನೆ ಸಲ್ಲಿಸಕ್ಕೆ ಬಂದಿರೋಂಥ ಎಲ್ಲ ಬಾಂಧವರಿಗೆ ನಾನು ಸದಾ ಚಿರಋಣಿ ಆಗಿರುತ್ತೇನೆ ಅಂತ ಕೇಳ್ಕೊಳ್ತೀನಿ. ಭಾರತಿ ಬಸವರಾಜ್ ಅವರನ್ನು, ವಾರ್ಡ್ ನಂಬರ್ 9 ಭಾರತಿ ಬಸವರಾಜ್ ಅವರನ್ನು ನಮ್ಮ ಪುರಸಭೆಯ ಎಲ್ಲ ಸದಸ್ಯರು, ಈ ಪುರಸಭೆಯ ಎಲ್ಲ ಕಾರ್ಯಕರ್ತರು, ಹಿರಿಯರು, ಮಾರ್ಗದರ್ಶಕರು, ನಿಕಟಪೂರ್ವ ಅಭ್ಯರ್ಥಿಯಾದಂಥ ಹುಲ್ಲಳ್ಳಿ ಶ್ರೀನಿವಾಸ್ ಅವರು, MP ಕೇಂದ್ರದ ಮಾಜಿ ಸಚಿವರಾದಂಥ ನಾರಾಯಣಸ್ವಾಮಿ ಅಣ್ಣವರ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಎಲ್ಲ ಸದಸ್ಯರನ್ನು ನಾವು ನಿನ್ನೆ ಒಂದು ಮೀಟಿಂಗ್ ಮಾಡಿ ಅವ್ರನ್ನ ಕೂರಿಸಿ ಅವರ ಸಲಹೆ ಸೂಚನೆಗಳೆಲ್ಲ ತಗೊಂಡು ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ವಾರ್ಡ್ ನಂಬರ್ 9 ಭಾರತಿ ಬಸವರಾಜ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಪಕ್ಷದ ವತಿಯಿಂದ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀವಿ. ಅಂಗವಾಗಿ ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಅವರ ಕೊಟ್ಟ ನಂತರ ನಮ್ಮ ಇಡೀ ಭಾಜಪ ಪಕ್ಷದ ಎಲ್ಲ ಮುಖಂಡರು ಇವತ್ತು ಸೇರಿ ಇವತ್ತು ಹುಲ್ಲಳ್ಳಿ ಶ್ರೀನಿವಾಸ್ ಇರ್ಬೋದು, ನಾರಾಯಣಸ್ವಾಮಿ ಇರ್ಬೋದು, ನಮ್ಮ ಅಧ್ಯಕ್ಷರ ಒಂದು ಅಶೋಕಣ್ಣ ಅವರ ಒಂದು ನೇತೃತ್ವದಲ್ಲಿ ಇಡೀ BJP ಪಕ್ಷದ ಎಲ್ಲ ಮುಖಂಡರು ಒಗ್ಗೂಡಿ ಇವತ್ತು ಅವಿರೋಧವಾಗಿ ಭಾರತಿ ಬಸವರಾಜರನ್ನು ನಮ್ಮ ಪಕ್ಷದ ವತಿಯಿಂದ ಈ ಪುರಸಭೆಗೆ ಮತ್ತೊಮ್ಮೆ ಅವರನ್ನು 2ನೇ ಅವಧಿಗೆ ಇವತ್ತು ಆಯ್ಕೆ ಮಾಡಿ ಇವತ್ತು ಪಕ್ಷದಿಂದ ಕೊಟ್ಟಿದ್ದಾರೆ. ಇವತ್ತು ಏನು ನಮ್ಮ ಪುರಸಭೆಯ ಒಂದು ಆಡಳಿತ ನಮ್ಮ ಭಾಜಪ ಪಕ್ಷದ ವತಿಯಿಂದ 22-23 ತಿಂಗಳಿಂದ ಒಂದು ಅಚ್ಚುಕಟ್ಟಾಗಿ ಇವತ್ತು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಮುಂದಿನ ಅವಧಿಗಳಲ್ಲಿ ಇವತ್ತು ನಮ್ಮ ಭಾರತಿ ಬಸವರಾಜ್ ಅವರ ಒಂದು ನೇತೃತ್ವದಲ್ಲಿ
ಮತ್ತು ನಮ್ಮ ಅಧ್ಯಕ್ಷರ ಒಂದು ಪುರಸಭೆ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಮುಂದಿನ ಏನು ಅವಕಾಶ ಇದೆ ಒಳ್ಳೆಯ ಒಂದು ಈ ಅವಕಾಶವನ್ನು ಜನತೆಯ ಪರವಾಗಿ ಕೆಲಸ ಮಾಡೋದಕ್ಕೆ ಎಲ್ಲ ಸಿದ್ಧವಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾವು ಪುರಸಭೆಯಲ್ಲಿ ಈ ದಿನ ಭಾರತಿ ಬಸವರಾಜ್ ಆಲಿಯಾಸ್ ಗಾಂಧಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಾನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ತುಂಬ ಹೃದಯದ ಅಭಿನಂದನೆ ತಿಳಿಸ್ತಾ ಅವರು ಚಂದಾಪುರ ಪುರಸಭೆಯನ್ನು ತುಂಬ ಯಶಸ್ವಿಯಾಗಿ ತುಂಬ ಅಚ್ಚುಕಟ್ಟಾಗಿ ಯಾವುದೇ ಇದಿಲ್ದಿರ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋ ವಿಶ್ವಾಸದಿಂದ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಖಾಲಿ ಆಗಿತ್ತು. ನಮ್ಮ ಮಂಜುಳಕ್ಕನವರು ಕಾರಣಾಂತರಗಳಿಂದ ರಾಜೀನಾಮೆ ಕೊಟ್ಟಿದ್ದರು. ಅವರ ರಾಜೀನಾಮೆ ಅಂಗೀಕಾರ ಆದ ಮೇಲೆ ಮತ್ತೆ ಸರ್ಕಾರ ಚುನಾವಣೆಯನ್ನು ಘೋಷಣೆ ಮಾಡ್ತು. ಆ ಚುನಾವಣೆಯಲ್ಲಿ ಭಾರತಿ ಬಸವರಾಜ್ ಅನ್ನೋರನ್ನ ನಮ್ಮ ಪಕ್ಷದಿಂದ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುತ್ತೇವೆ. ಅವರು ಅಧ್ಯಕ್ಷರ ಮತ್ತು ಸದಸ್ಯರೆಲ್ಲ ಜೊತೆಗೂಡಿ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರಂತ ನಂಬಿ ಅವ್ರನ್ನ ಈ ಕೂಡಲೇ ನಾವು ಇದು ಮಾಡ್ತಾಯಿದ್ವಿ. ಇಲ್ಲಿ ಉಪಾಧ್ಯಕ್ಷ ಸ್ಥಾನ ತೆರವಾಗಿರೋ ಸ್ಥಾನಕ್ಕೆ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 9 ಭಾರತಿ ಬಸವರಾಜ್ ಅವ್ರನ್ನ ನಮ್ಮ ಪುರಸಭೆಯ ಎಲ್ಲ ಭಾರತೀಯ ಜನತಾ ಪಾರ್ಟಿ ನಾಯಕರು, ಪುರಸಭಾ ಸದಸ್ಯರು ಸೇರಿ ಒಂದು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲರಿಗೂ ನಾನು ಮೊದಲು ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತು ಈ ಚುನಾವಣೆಯಲ್ಲಿ ನಾವು ಪುರಸಭೆಯಲ್ಲಿ ಚಂದಾಪುರ ಪುರಸಭೆಯಲ್ಲಿ ಒಂದು ಸಾಮಾಜಿಕ ನ್ಯಾಯದ ಪ್ರಕಾರ ಏನು ಇವತ್ತು ಎಲ್ಲ ಜಾತಿ ಜನಾಂಗಗಳನ್ನು ನಾವು ಭಾರತೀಯ ಜನತಾ ಪಕ್ಷದಿಂದ ಗುರುತಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಸಾಮಾನ್ಯ ಮಹಿಳೆಯಲ್ಲಿ ನಮ್ಮದೇ ಗ್ರಾಮದವರು, ನಾನು ವಾರ್ಡ್ ನಂಬರ್ 9 ಲಕ್ಷ್ಮೀಸಾಗರ ಗ್ರಾಮದವರಾಗಿ ಒಂದು ಹೆಮ್ಮೆ ಪಡ್ಕೊಳ್ತಾ ಇದ್ದೀನಿ. ನಾನು ಇವತ್ತು ನಾವು ಸಾಮಾನ್ಯ ವರ್ಗದಲ್ಲಿ ನಾವು ಭಾರತಿ ಬಸವರಾಜ್ ಅವ್ರನ್ನ ಅತ್ಯಂತ ಹೆಚ್ಚು ಮತಗಳಿಂದ ಗೆಲ್ಲಿಸಿದ್ವಿ. ಇವತ್ತು ನಮ್ಮ ನಾಯಕರುಗಳು, ಚಂದಾಪುರದ ಎಲ್ಲ ನಾಯಕರುಗಳು ಸೇರಿ ನಮ್ಮ ಭಾರತಿ ಬಸವರಾಜ್ ಅವರನ್ನು ಅವಿರೋಧವಾಗಿ 2ನೇ ಸಲ ಆಯ್ಕೆ ಮಾಡಿದ್ದಾರೆ. ಇವತ್ತು ಆಯ್ಕೆ ಮಾಡಿದಂಥ ಎಲ್ಲ ನಾಯಕರುಗಳಿಗೂ ಹಾಗೂ ನಮ್ಮ ತಾಲೂಕಿನ ಎಲ್ಲ ನಾಯಕರಿಗೂ ಮತ್ತು ಚಂದಾಪುರ ಪುರಸಭೆಯ ಎಲ್ಲ ಸದಸ್ಯರಿಗೂ ಹಾಗೂ ಭಾರತೀಯ ಜನತಾ ಪಾರ್ಟಿ ಎಲ್ಲ ಇಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ನಾಯಕರಿಗೂ ಮತ್ತು ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳನ್ನು ಹೇಳಿಸ್ತೀನಿ. ಸ್ನೇಹಿತರಾದ ಬಸವರಾಜ್ ಅವರ ಧರ್ಮಪತ್ನಿಯಾದ ಭಾರತಿಯವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ದಿನ ಅವಿರೋಧವಾಗಿ ಆಯ್ಕೆ ಮಾಡಿದ್ದ ಎಲ್ಲ ನಮ್ಮ ಪಂಚಾಯಿತಿ ನಮ್ಮ ಪಕ್ಷದ ಸದಸ್ಯರಿಗೆ ಅಭಿನಂದನೆಗಳು ಮತ್ತು ಅವ್ರಿಗೂ ಸಹ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಮುಂದೆ ದೇವರು ಅವರಿಗೆ ಆರೋಗ್ಯ ಕೊಟ್ಟು ಉತ್ತಮ ಸಮಾಜ ಸೇವೆ ಮಾಡಲಿ ಅಂತ ಕೇಳ್ಕೊಳ್ತೇನೆ. ಜೈ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಚಂದಾಪುರ ಪುರಸಭೆಯಲ್ಲಿ ಉಪಾಧ್ಯಕ್ಷರ ಸ್ಥಾನ ಖಾಲಿಯಾಗಿತ್ತು. ಆ ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾದಂಥ ಭಾರತಿ ಬಸವರಾಜ್ ಅವರಿಗೆ ಹೃತ್ಪೂರ್ವಕದ ಅಭಿನಂದನೆಗಳು. ಹಾಗೆಯೇ ಆ ಹಿಂದಷ್ಟೇ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದಂಥ ಜ್ಯೋತಿ ಜಗದೀಶ್ ಆಚಾರ್ಯ ಸಹ ಇಲ್ಲೇ ಇದ್ದಾರೆ. ಹಾಗಾಗಲೇ ಇಬ್ಬರಿಗೂ ಸಹ ಭಗವಂತ ಆರೋಗ್ಯ, ಆಯುಸ್ಸು, ಶಾಂತಿ, ನೆಮ್ಮದಿ ಕೊಡಲಿ ಅಂತ ಕೇಳ್ಕೊಳ್ತಾ ಈ ಭಾಗದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಪುರಸಭೆ ಸದಸ್ಯರು ಒಮ್ಮತದಿಂದ ಅವರಿಬ್ಬರನ್ನು ಆಯ್ಕೆ ಮಾಡಿದ್ದಾರೆ. ಅವರಿಬ್ಬರು ಮತ್ತೆ ಎಲ್ಲ ಸದಸ್ಯರ ಜೊತೆಯಲ್ಲಿ ಈ ಭಾಗದ ಎಲ್ಲ ಜನಸಾಮಾನ್ಯರ ಸಮಾಜಮುಖಿ ಕೆಲಸವನ್ನು ಮಾಡಲಿ ಅಂತ ಹೇಳ್ತಾ, ಮತ್ತು ಮೂಲಭೂತ ಸೌಕರ್ಯಗಳಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಒತ್ತನ್ನು ಕೊಡಬೇಕು ಅಂತ ಹೇಳ್ತಾ, ಏನು ನೀರು ಕಸದ ವಿಲೇವಾರಿ ಬಹಳಷ್ಟಿದೆ, ನೀರಿನ ವ್ಯವಸ್ಥೆ ಬಹಳಷ್ಟಿದೆ, ಮೂಲಭೂತ ಸೌಕರ್ಯ, ಲೈಟ್ಸ್ ವ್ಯವಸ್ಥೆ ಎಲ್ಲ ಜೊತೆಗೆ ಈ ಭಾಗದ ಜನಸಾಮಾನ್ಯರಿಗೆ ಒಳ್ಳೆಯದಾಗೋ ಥರ ಈ ಜನಸಾಮಾನ್ಯರ ಆಶೀರ್ವಾದ ಅಧ್ಯಕ್ಷರು ಉಪಾಧ್ಯಕ್ಷರ ಮೇಲೆ ಇರಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಏನು ನಮ್ಮ ಭಾರತಿ ಬಸವರಾಜ್ ಅವರಿಗೆ ಒಳ್ಳೆಯದಾಗಲಿ, ಹಾಗೆ ಜ್ಯೋತಿ ಜಗದೀಶ್ ಅವ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ಒಳ್ಳೆಯದನ್ನು ಬಯಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಚಂದಾಪುರ ಪುರಸಭೆಯಲ್ಲಿ ಭಾರತಿ ಬಸವರಾಜ್ ಅವರು ಅಂದರೆ ಭಾರತಿ ಗಾಂಧಿ ಅಂದರೆ ಎಲ್ಲರೂ ಚಿರಪರಿಚಿತ. ಅವರ ಶ್ರೀಮತಿಯವರು ಈ ದಿನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇನ್ನೊಂದು ವಿಶೇಷತೆ ಏನೆಂದರೆ, ಚಂದಾಪುರ ಪಂಚಾಯಿತಿ ಇದ್ದಾಗಲೂ ನಾವು ಲಿಂಗಾಯತ ಸಮುದಾಯಕ್ಕೆ ಈ ಭಾಗದಲ್ಲಿ ಯಾರೂ ಗುರುತಿಸಿ ಅವರಿಗೆ ಒಂದು ಅವಕಾಶ ಕೊಟ್ಟಿರಲಿಲ್ಲ. ಇದೇ ಪ್ರಪ್ರಥಮ ಬಾರಿಗೆ ಸುಮಾರು 60-70 ವರ್ಷಗಳ ಇತಿಹಾಸದಲ್ಲಿ ಚಂದಾಪುರ ಪಂಚಾಯಿತಿ, ಚಂದಾಪುರ ಪುರಸಭೆಯಲ್ಲಿ ಪ್ರಪ್ರಥಮ ಬಾರಿಗೆ ಲಿಂಗಾಯತರನ್ನು ಗುರುತಿಸಿ ಅವರಿಗೊಂದು ಅವಕಾಶ ಕೊಟ್ಟಿರೋದು ಅದು ನಮ್ಮ ಭಾರತೀಯ ಜನತಾ ಪಕ್ಷ ಮಾತ್ರ. ಈ ದಿನ ಒಂದು ಅಂಥ ಸುಧಾವಕಾಶವನ್ನು ಕೊಟ್ಟಂತಹ ಎಲ್ಲ ಸಾರ್ವಜನಿಕರಿಗೂ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು, ಎಲ್ಲ ನಮ್ಮ ನಾಯಕರಿಗೂ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಅನೇಕ ಧನ್ಯವಾದಗಳು.
ಚಂದಾಪುರ ಪುರಸಭೆಯ ಉಪಾಧ್ಯಕ್ಷರಾಗಿ ಭಾರತಿ ಬಸವರಾಜ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಒಂದು ಚಂದಾಪುರ ಪುರಸಭೆಯಲ್ಲಿ ಸತತವಾಗಿ 15 ವರ್ಷಗಳ ಕಾಲ ಸತತವಾಗಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ವಹಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡುವುದರ ಮುಖಾಂತರ ಒಳ್ಳೆಯ ಹಾಗೂ ಒಳ್ಳೆಯ ಮುಂದಿನ ದಿನಗಳಲ್ಲಿ ಅವರು ಅಧ್ಯಕ್ಷರು ಆಗುವಂಥ ಅವಕಾಶವನ್ನು ಸಿಗಲಿ ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ಅವರಿಗೆ ಹಾರೈಸ್ತೀನಿ. ಚಂದಾಪುರ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 9 ಲಕ್ಷ್ಮೀ ಸಾಗರದ ನನ್ನ ತಾಯಂದರಿಗೆ ಹಾಗೂ ಅಕ್ಕ ತಂಗಿಯರಿಗೆ ಈ ಮಾಧ್ಯಮದ ಮುಖಾಂತರ ಅವರ ಪಾದಗಳಿಗೆ ವಂದಿಸಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ಪ್ರಪ್ರಥಮವಾಗಿ ಲಕ್ಷ್ಮೀ ಸಾಗರದಲ್ಲಿ ಅತಿ ಕಡಿಮೆ ಜನಾಂಗ ಹೊಂದಿದ್ದು ಬರೀ 4-5 ಮತಗಳಿದ್ದಂತಹ ಒಂದು ಲಿಂಗಾಯತ ಸಮುದಾಯಕ್ಕೆ ಅವತ್ತು ನನ್ನ ಮಾತೆಯರು ಅಕ್ಕ ತಂಗಿಯರು ನಮ್ಮ ಮಾತಿಗೆ ಹೋಗಟ್ಟು ಅವರ ಮುತ್ತು ಚಿನ್ನದಂತಹ ಮತವನ್ನು ಕೊಟ್ಟು ನನ್ನ ಸಹೋದರಿಯನ್ನು ಅವತ್ತು ಆಯ್ಕೆ ಮಾಡಿಕೊಟ್ರು. ಇವತ್ತು ನನ್ನ ಸಹೋದರಿ ಈ ಪುರಸಭೆಯನ್ನು ಆಳ್ವಿಕೆ ನಡೆಸಲಿಕ್ಕೆ ಉಪಾಧ್ಯಕ್ಷರಾಗಿ ನಮ್ಮ ಎಲ್ಲ ನಾಯಕರು ಹಾಗೂ ಎಲ್ಲ ಸದಸ್ಯರು ಒಮ್ಮತದಿಂದ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ಇವತ್ತು ನೋಡ್ಬೋದು ನನ್ನ 2 ಸಹೋದರಿಯರು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಇಬ್ಬರೂ ಸಹ ಮಹಿಳೆಯರು ಇವತ್ತು ಆಡಳಿತ ಏನು ಈ ತಾಲೂಕಲ್ಲಿ ಚಂದಾಪುರ ಪುರಸಭೆ ಮಾದರಿ ಪುರಸಭೆ ಮಾಡುವತ್ತ ಇವತ್ತು ನನ್ನ ಸಹೋದರಿಯರು ಪಣ ತೊಟ್ಟು ಇವತ್ತು ಅಧಿಕಾರವನ್ನು ಪಡೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಚಂದಾಪುರ ಪರಿವರ್ತನೆ ಆಗೋದರಲ್ಲಿ ಯಾವುದೇ ರೀತಿ ಸಂಶಯವಿಲ್ಲ. ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ನಮ್ಮ ಮಹಿಳೆಯರಿಗೆ ಯಾವುದೇ ರೀತಿ ನಮ್ಮ BJP ಪಕ್ಷ ರಾಷ್ಟ್ರಾದ್ಯಂತ ಮೀಸಲಾತಿ ಕೊಡುವ ಮುಖಾಂತರ ಮಹಿಳೆಯರಿಗೆ ಹೆಚ್ಚು ಒತ್ತನ್ನು ಕೊಟ್ಟಂತಹ ಏಕೈಕ ಪಕ್ಷ ಅಂದರೆ ಅದು ಭಾರತೀಯ ಜನತಾ ಪಕ್ಷ.